ಸಿನಿಮಾ ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ. ನನಗೆ ತುಂಬ ಖುಷಿ ಆಯಿತು. ಮತ್ತು ಭಾಳ ಚೆನ್ನಾಗಿ ತೆಗೆದಿದ್ದಾರೆ. ಯಾವುದು ಕೂಡ ಒಂದು ಕ್ಷಣನೂ ಕೂಡ ಯಾಮಾರಲ್ಲ. ಅಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ, ಮ್ಯೂಸಿಕ್ಕು, ಸಾಂಗ್ಸು, ಕತೆ, ಫೈಟ್ಸು ಎಲ್ಲ ಚೆನ್ನಾಗಿದೆ. ಇಬ್ಬರು ನೋಡಿ ಭಾಳ ಖುಷಿ ಆಯಿತು. ಒಂಥರ ಅದ್ಭುತವಾದ ಸಿನಿಮಾ ನೋಡಿದ್ದೀನಿ. ನನಗೆಲ್ಲ ಅದ್ಭುತವಾದ ಸಿನಿಮಾ ಇದೆ. ಕನ್ನಡ ಸಿನಿಮಾದಲ್ಲಿ ಕನ್ನಡಕ್ಕೆ ಮಾಡೋದು ತುಂಬ ಬ್ಯೂಟಿಫುಲ್ ಆಗಿದೆ. ನನಗೆ ತುಂಬ ಇಷ್ಟ ಆಯಿತು. ನಾನು ಹೆಂಗೆ ನೆನೆಸ್ಕೊತಿದ್ದೆ ನನ್ನ ಮಗ ರೂಪೇಶ್ ಶೆಟ್ಟಿ ಸಿನಿಮಾನ, ಜೈ ಅನ್ನೋ ಸಿನಿಮಾನ ಎಷ್ಟು ಖುಷಿ ಪಟ್ಟಿದ್ದೋ ನನಗೆ ಮಾತ್ರ ಗೊತ್ತು. ಕಾಯ್ತಾ ಇದ್ದೆ, ಇವತ್ತು ನೋಡಿದ್ದೀನಿ, ಖುಷಿಯಾಗಿದೆ. ನನ್ನ ಮಗಳು, ನನ್ನ ಹೆಂಡತಿ ರೂಪೇಶ್ ಶೆಟ್ಟಿ ಏನು ಹೇಳ್ತಾರೆ ಒಂದು ಎರಡು ಮಾತು ಕೇಳ್ಬೇಕು. ನಾನೇನು ನೀವು ಹೇಳಿದ್ರೆ ಆಯಿತು. ಇಲ್ಲ, ಗುರುಜಿ ಬಂದಿರೋದು ತುಂಬ ಖುಷಿಯಾಗಿದೆ. ಜೈ ಹೋಟೆಲ್. ಇಲ್ಲ, ನನಗೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಅದ್ಭುತವಾಗಿತ್ತು. ಅಂದರೆ ಇವ್ರು ಯಾವಾಗ ಬಂದಾಗಲೂ ಒಂಥರ ಸಕ್ಕದಾಗಿತ್ತು ಈ ಕತೆ. ಇವ್ರು ಬಂದಮೇಲೆ ತುಂಬ ಚೆನ್ನಾಗಿತ್ತು. ಒಂಥರ ಎಲ್ಲ ಕಬಡ್ಡಿ ಆಗಿರ್ಬೋದು, ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಹಳ್ಳಿ ಕತೆ ಆಗಿರ್ಬೋದು, ಒಂದು ಬ್ರಿಡ್ಜ್ ಆಗಿರ್ಬೋದು, ಅದ್ಭುತವಾದ ಕತೆ ಮಾಡಿದ್ದಾರೆ. ತುಂಬ ಖುಷಿಯಾಗಿದೆ. ಕನ್ನಡ ಜನ ಎಲ್ಲರೂ ನೋಡಿ, ದಯವಿಟ್ಟು ಒಂದು ಬಿಗ್ ಬಾಸಲ್ಲಿ ನೀವು ಚೆನ್ನಾಗಿ ರೂಪೇಶ್ ಶೆಟ್ಟಿನ ಪರಿಚಯ ಆಯಿತು. ನಮಗೂ ಅವ್ರಿಗೂ ಜನಕ್ಕೂ ಹಾಗೆ ಎಲ್ಲ ರೀತಿಯಲ್ಲೂ ಪರಿಚಯ ಆಗಿದೆ. ಈ ಸಿನಿಮಾನ ಎಲ್ಲರೂ ನೋಡಿ ಖುಷಿ ಪಡಿ, ಎಂಜಾಯ್ ಮಾಡಿ. ಒಳ್ಳೆ ಕತೆ, ಇಡೀ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಸೊ ಎಲ್ಲರೂ ನಮಸ್ಕಾರ. ಈಗ ತಾನೇ ಜೈ ಸಿನಿಮಾ ನೋಡ್ಕೊಂಬಂದೆ. ಒಂದು ಬಾಳೆಯಲ್ಲೇ ಊಟ ಮಾಡ್ದಂಗಿತ್ತು. ಬಾಳೆಯಲ್ಲೆಲ್ಲ ಇರುತ್ತೆ, ಏನು ತಿನ್ನಬೇಕು ಏನು ಬಿಡಬೇಕು ಅಂತ ಅಚ್ಚುಕಟ್ಟಾದಂಥ ಊಟ. ಯಾಕಂತ ಹೇಳಿ ಈ ಸಿನಿಮಾ ಯಾಕೆ ಹೇಳ್ತಿದ್ರೆ, ಒಂದು ನಿರ್ದೇಶನ ಜೊತೆ ನಟನೆ ಗೆಲ್ಲೋದು ಬಹಳ ಕಷ್ಟವಾದ ಕೆಲಸ. ಅದರಲ್ಲಿ ಇತ್ತೀಚೆಗೆ ಕಾಂತಾರದಲ್ಲಿ ಗೆದ್ದಂಥ ನಮ್ಮ ರಿಷಬ್ ಶೆಟ್ಟಿ ನಿರ್ದೇಶನ ಮತ್ತು ನಟನೆಯಲ್ಲಿ ಹೆಂಗೆ ಗೆದ್ದಿದ್ದಾರೋ, ಈ ಸಿನಿಮಾನೂ ನಾನು ಹೃದಯದಂತರ ಹೇಳ್ತೀನಿ, ನನ್ನ ಗೆಳೆಯರಾದ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಸರ್ ಅವರು ಗೆದ್ದಿದ್ದಾರೆ. ಬರ್ಬೇಕಾದ್ರೆ ನಿಜವಾಗ್ಲೂ ನಂಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಲಿಟ್ಲ್ ಎಕ್ಸ್ಪೆಕ್ಟೇಷನ್ ಇತ್ತು. ನಿಜವಾಗ್ಲೂ ಒಂದು ಅಚ್ಚುಕಟ್ಟಾದ ಸಿನಿಮಾ ಮಾಡಿರ್ತಾರೆ ಅಂತ. ಬಟ್ ಎಕ್ಸ್ಪೆಕ್ಟೇಷನ್ ಮೀರಿದಂಥ ಒಂದು ಸಿನಿಮಾ ಇದು. ನಾನು ನನ್ನ ಸಿನಿಮಾ ಡೈರೆಕ್ಷನಲ್ಲಿ ಹೆಚ್ಚಾಗಿ ನಾನು ಸಿನಿಮಾಗಳು ಡೈರೆಕ್ಟ್ ಮಾಡೋದು ಕಾಮಿಡಿ ಜನರ ಸಿನಿಮಾನೇ. ಬಟ್ ಇವತ್ತು ನಕ್ಕು ಫಸ್ಟ್ ಹಾಫ್ ಸಾಕಾಯಿತು. ಆ ಕಲಾವಿದರು ಹುಡುಕ್ತಾ ಇದೆ, ನಾನು ಇಂಟರ್ವಲ್ ಬೇಕು ಆಚೆ ಬಂದಾಗ ಎಲ್ಲಿದ್ದಾರೆ ಅವರು ಕಾಮಿಡಿ ಆ್ಯಕ್ಟರ್ಸ್ ಅಂತ. ಏನಿದೆ ಅವರೆಲ್ಲ ಅದ್ಭುತ ಕಲಾವಿದರು. ಆ ಟೈಮಿಂಗ್ಸ್ ಏನು, ತುಂಬ ಚೆನ್ನಾಗಿ ಕೆಲಸ ತೊಗೊಂಡಿದ್ರು ಅವ್ರ ಹತ್ರ. ನಾನು ನಿಜವಾಗ್ಲೂ ಅವ್ರನ್ನ ಮೀಟ್ ಮಾಡಬೇಕು ಒಂದ್ಸಲ. ಮತ್ತು ನನ್ನ ಸಿನಿಮಾಗಳಲ್ಲಿ, ಮುಂದಿನ ಸಿನಿಮಾಗಳಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಆ ಕಲಾವಿದರು ಎಲ್ಲೇ ಇದ್ರಿ, ಯಾರು ಮಂಗಳೂರಲ್ಲಿ ಇರ್ತಾರೋ ಎಲ್ಲಿರ್ತಾರೋ ಗೊತ್ತಿಲ್ಲ, ನಾನು ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಅದ್ಭುತ ಕಲಾವಿದರು. ನಾನು ಇವತ್ತು ಅವ್ರ ಸಿನಿಮಾ ನೋಡೋಕ್ಕಾಯಿತು. ಇಡೀ ಸಿನಿಮಾದಲ್ಲಿ ನಮ್ಮ ಹೀರೋಯಿನ್ ಆಗ್ಬೋದು, ತುಂಬ ಚೆನ್ನಾಗಿ ಅವ್ರು ಕೊಟ್ಟಂಥ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಬ್ಲೆಂಡ್ ಮಾಡೋದಿದೆಯಲ್ಲ ಎಲ್ಲನೂ, ಅದೇ ಬಳೆಯಲ್ಲ ಊಟನ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಆ ಒಂದು ಬ್ರಿಡ್ಜ್ ವಿಷಯನ ಆ ಲಾಸ್ಟಲ್ಲಿ ತಗೊಂಡೋಗಿ ಕನೆಕ್ಟ್ ಮಾಡೋದು, ಆ ಎಂಡ್ ಮಾಡೋದು, ಅಲ್ಲಿ ಡೈರೆಕ್ಟೆಡ್ ಬೈ ಫಿಲಮ್ ಬೈ ರೂಪೇಶ್ ಶೆಟ್ಟಿ ಅಂತ ತಗೊಳ್ಳೋದು. ಅಂದರೆ ನನ್ನ ಗೋಲ್ನ ಅಚೀವ್ಮೆಂಟ್ ಮಾಡೋದು ಅಂತ ಹೇಳೋದು. ಒಬ್ಬ ಕಾರ್ಯಕರ್ತ ಸಿನಿಮಾ ಒಬ್ಬ ಕಾರ್ಯಕರ್ತನೇ ಒಬ್ಬ MLA ಅಂತ ಹೇಳುವಂಥ ಒಂದು ಪಾಯಿಂಟ್ಸ್ ಆಗ್ಬೋದು, ಸೋಷಿಯಲ್ ಮೆಸೇಜ್ ಆಗ್ಬೋದು, ಆ ಒಂದು ಕಡಗದ ವಿಷಯ ಬರುತ್ತೆ, ಆ ಒಂದು ಎಮೋಷನ್ ತಗೋಬೋದು, ಅಮ್ಮ ಸಾಯೋದಾಗ್ಬೋದು. ಇಂಟ್ರೋ ಬ್ಲ್ಯಾಕ್ ಅಂತೂ ಒಂದಷ್ಟು ಫನ್ ತಗೊಂಡು ಒಂದು ಕಾಮಿಡಿಲಿ ಟರ್ನ್ ಮಾಡಿ ಹೆಂಗಂತ ಎಮೋಷನಲ್ ನಿಲ್ಲಿಸೋದು. ಆಚೆ ಬಂದಾಗ ನಾನು ಕೆ ಮಂಜು ಸರ್ ಎಲ್ಲ ಮಾತಾಡ್ತಾ ಇದ್ದೆ ಅದೇ ವಿಷಯನೇ. ಎಷ್ಟು ಚೆನ್ನಾಗಿತ್ತು ಇಂಟ್ರೋ ಬ್ಲಾಕ್, ಪಾಯಿಂಟ್ಸ್ ಆಗ್ಬೋದು. ನೆಕ್ಸ್ಟ್ ಏನು ಅಂತ ಇರ್ಬೇಕಾರೆ ಅಗೇನ್ ರೌಂಡ್ ಅಪ್ ಮಾಡ್ತಾರೆ. ಇದು ಟೋಟಲ್ ಪ್ಯಾಕೇಜ್. ಇದು ದೊಡ್ಡ ಮಟ್ಟಕ್ಕೆ ಗೆಲ್ಲಬೇಕಾದಂಥ ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ನೋ ಡೌಟ್ ಸರ್. ಡಬಲ್ ಕಂಗ್ರ್ಯಾಚುಲೇಷನ್. ಡೈರೆಕ್ಷನ್ ಆಗಿದ್ದೀರಾ, ನಟನೆ ಗೆದ್ದಿದ್ದೀರಾ. ನಮ್ಮಂಥ ನಿರ್ದೇಶಕರಿಗೆ ಅವಕಾಶ ಕೊಡ್ತಾ ಇರಿ, ಕೆಲಸ ಮಾಡೋಣ. ಗುಡ್ ಲಕ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ಒಂದು ಒಳ್ಳೆ ಸಿನಿಮಾ ನೋಡಿದ್ವಿ. ಆ್ಯಂಡ್ ತುಂಬ ಖುಷಿಯಾಗಿದೆ ಏನಂದರೆ, ಪ್ರತಿ ಒಂದು ಕ್ಯಾರೆಕ್ಟ್ರಿಗೂ ಒಂದು ಇಂಟ್ರೊಡಕ್ಷನ್ ಅಂತ ಕೊಟ್ಟಿದ್ದೀರಾ, ಒಂದು ಬಿಲ್ಡಪ್ ಕೊಟ್ಟಿದ್ದೀರಾ. ನಂಗೆ ತುಂಬ ಇಷ್ಟ ಆಯ್ತು ಅದು. ಆ್ಯಂಡ್ ನಮ್ಮ ಸುನೀಲ್ ಶೆಟ್ಟಿನ ಯಾವ ಥರ ಅಲ್ಲಿ ನೋಡಿದ್ವಿ, ತುಳುನಾಡಿಂದ ಬಂದರು ಅಂತ, ಇವತ್ತು ಜೂನಿಯರ್ ಸುನೀಲ್ ಶೆಟ್ಟಿ ಅವ್ರನ್ನ ನಾವು ನೋಡಿದ್ದೀವಿ. ಇನ್ ಸೇಮ್ ಆ್ಯಕ್ಷನ್ಸ್ ಎವ್ರಿಥಿಂಗ್. ಒಳ್ಳೆ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಇದು ತುಳು ಸಿನಿಮಾ, ಕನ್ನಡ ಸಿನಿಮಾ ಅಲ್ಲ, ನಮ್ಮ ಕರ್ನಾಟಕದ ಸಿನಿಮಾ. ದಯವಿಟ್ಟು ಬಂದು ಫಿಲಮ್ ನೋಡಿ. ಪಿಕ್ಚರ್ ತುಂಬ ಚೆನ್ನಾಗಿದೆ. ಒಂದು 100 ಜನ ಇರೋ ಗ್ರಾಮದಲ್ಲಿ ಏನೇನು ಆಗ್ಬೋದು ಆ ಥರದ್ದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ನಮ್ಮ ದೀಪಕ್ ಶೆಟ್ಟಿ ಸರ್ರು ನಮ್ಮ ಶ್ರೀಕಂಠ ಮೂವಿ ಮಾಡಿದ್ರು, ಅವತ್ತಿಂದ ನಮ್ಮ ರಿಲೇಷನ್ಶಿಪ್ ಅದೇ ಥರ ಇದೆ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಥಿಂಗ್ಸ್. ಥ್ಯಾಂಕ್ಸ್ ಅಲ್ಲ. ಆಲ್ ದಿ ವೆರಿ ಬೆಸ್ಟ್. ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಾಗಿ ಎಷ್ಟೋ ಹಳ್ಳಿನಲ್ಲಿ ಜನರು ನದಿ ದಾಟೋಕ್ಕೆ ಎಲ್ಲೂ ಬ್ರಿಡ್ಜ್ ಇಲ್ಲ. ಬಟ್ ಈ ಸಿನಿಮಾಯಿಂದ ಪ್ರತಿಯೊಂದು ಹೆಮ್ಮೆಲೆನೂ ಈ ಸಿನಿಮಾ ನೋಡಿ ಅವರ ಹಳ್ಳಿಗೆ ಬ್ರಿಡ್ಜ್ ಮಾಡಬೇಕು ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅಲ್ಲ ಸರ್. ಸೊ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಮ್ಮ ಬಿಗ್ ಬಾಸ್ನ ನನ್ನ ಆತ್ಮೀಯ ಗೆಳೆಯ ರೂಪೇಶ್ ಶೆಟ್ಟಿ ಭಾಳ ಸುಂದರವಾದಂಥ ಒಂದು ಚಿತ್ರವನ್ನು ಕನ್ನಡಿಗರಿಗೆ ಕೊಟ್ಟಿದ್ದಾರೆ. ಸೂಪ್ರಮ್ ಸೋ ನಾವೆಲ್ಲರೂ ನೋಡಿದ್ದೀವಿ, ನಕ್ಕದು.
ಅದೇ ರೀತಿಯ ಒಂದು ನಗುವಿನ ಟಾನಿಕ್ನ ಕೊಡೋದಕ್ಕೆ ಜೈ ಅಂತ ಹೇಳಿ, ಜೊತೆಗೆ ಬಂದು ಇದರಲ್ಲಿ ಕೇವಲ ಹಾಸ್ಯ ಅಲ್ಲದೆ ಒಂದು ಸಮಾಜಮುಖಿ ಕಾಳಜಿಯನ್ನು ಇಟ್ಟುಕೊಂಡು ಇವತ್ತೊಂದು ರಾಜಕೀಯ ಪಕ್ಷಗಳಾಗಿರ್ಬೋದು ಅಥವಾ ರಾಜಕೀಯ ನಾಯಕರಾಗಿರಬಹುದು ಯಾವ ರೀತಿ ತಮ್ಮ ಒಂದು ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಕಾರ್ಯಕರ್ತರನ್ನ ಬಳಸ್ಕೊಳ್ಳೋದಾಗಿರ್ಬೋದು, ಒಂದಷ್ಟು ಮತ್ತು ನಿಜ ಸಮಸ್ಯೆಗಳ ಬಗ್ಗೆ ಅವ್ರು ಮಾತನಾಡದೆ ಅವರು ಮಾಡ್ತಕ್ಕಂಥ ಕೆಲಸಗಳೇನು ಇದನ್ನೆಲ್ಲ ನಾವು ಅರ್ಥಕೋಬೇಕು ಹೇಗೆ ಅಂತ ತನ್ನದನ್ನು ಭಾಳ ವಿಭಿನ್ನವಾಗಿ ತೋರಿಸೋದಕ್ಕೆ ಒಂದು ಒಳ್ಳೆಯ ಚಿತ್ರವನ್ನು ನಮ್ಮ ರೂಪೇಶ್ ಶೆಟ್ಟಿ ಅವರು ಮಾಡಿರ್ತಕ್ಕಂಥದ್ದು. ನಮಗೆ ಇನ್ನೊಂದೇನು ಅಂದರೆ ಭಾಳ ಖುಷಿ, ನಮ್ಮ ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ಹೊಸ ಹೀರೋ ಸಿಕ್ಕದ ಅಂತಂತ ಹೇಳಿ ಭಾಳ ಖುಷಿಯಾಗುತ್ತೆ. ನನ್ನ ಆತ್ಮೀಯ ಗೆಳೆಯ ಈತ ಎಷ್ಟು ಎತ್ತರಕ್ಕೆ ಬೆಳೆದ್ರು ನಾನು ತುಂಬ ಖುಷಿ ಪಡ್ತೀನಿ. ದೊಡ್ಡ ಸೂಪರ್ ಸ್ಟಾರ್ ಆಗಲಿ. ದಯವಿಟ್ಟು ನನ್ನೆಲ್ಲ ಜನತೆಗೆ ಕೇಳ್ಕೊಳ್ಳೋದು, ಕರ್ನಾಟಕ ಜನತೆಗೆ ದಯವಿಟ್ಟು ಬಂದು ನೋಡಿ. ಎಲ್ಲದಕ್ಕೂ ಜೈ ಅಂತ ಹೇಳಿದ್ದೀರಾ, ಸುಮಾರು ಚಿತ್ರಗಳಿಗೆ ಜೈ ಅಂತ ಹೇಳಿದ್ದೀರಾ. ದಯವಿಟ್ಟು ಈಗ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಜೈಗೆ ಒಂದ್ಸತಿ ಜೈ ಅಂತ ಹೇಳ್ತಾ ನಾನು ಈ ಚಿತ್ರಕ್ಕೆ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯ ಕೊಡ್ತಾ ಇದ್ದೀನಿ. ರೂಪೇಶ್ ಶೆಟ್ಟಿ ಹಾಗೂ ಐಶ್ವರ್ಯ ಅವರೇ ಒಳ್ಳೆಯದಾಗಲಿ, ಸೂಪರ್ ಆಗಿದೆ, ಜೈ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸದ್ಯಕ್ಕೆ ಕನ್ನಡ ಸಿನಿಮಾ ರಂಗದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅನ್ನುವಂಥ ದೊಡ್ಡ ದೊಡ್ಡ ಮಾತುಗಳು ಕೇಳಿ ಬರ್ತಿರುವ ಈ ಸಮಯದಲ್ಲಿ ರೂಪೇಶ್ ಶೆಟ್ಟಿ ತುಳುನಾಡಿನಿಂದ ಒಂದು ಬಹಳ ಒಳ್ಳೆಯ ಸಿನಿಮಾನ ಕನ್ನಡಕ್ಕೆ ತಂದಿದ್ದಾರೆ. ಜೈ ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ತುಳುನಾಡಿನ ಸಿನಿಮಾಗಳಲ್ಲಿ ಬಹಳ ಇಂಪಾರ್ಟೆಂಟಾಗಿ ನಮ್ಮ ಕಾಣೋದು ಅಂದರೆ ಅಲ್ಲಿ 60% ಹ್ಯೂಮರ್ ಇರುತ್ತೆ, ಕೆಲಸ 70% ಇರ್ಬೋದು. ಇಲ್ಲಿ 60% ಹ್ಯೂಮರ್ನ ಜೊತೆಯಲ್ಲಿ ಸಾಮಾಜಿಕ ಕಳಕಳಿಯ ಬಹಳ ಒಳ್ಳೆಯ ಉದ್ದೇಶ ಇಟ್ಕೊಂಡು ರೂಪೇಶ್ ಶೆಟ್ಟಿ ಈ ಸಿನಿಮಾನ ನಮ್ಮ ಮುಂದೆ ತಂದಿದ್ದಾರೆ. ರೂಪೇಶ್ ಶೆಟ್ಟಿ ಬಗ್ಗೆ ಎಲ್ಲರಿಗೂ ಗೊತ್ತು, ಮಹಾನ್ ಜಿದ್ದಿ ಅವನು. ಸೊ ಏನಾದರೂ ಸಾಧಿಸಬೇಕು ಅಂದರೆ ಆಕಾಶ ತಲೆ ಕೆಳಗೆ ಮಾಡಿ ಅದನ್ನು ಸಾಧಿಸ್ತಾರೆ. ಸೊ ಹಾಗಾಗಿ ಆಲ್ ದಿ ಬೆಸ್ಟ್. ಚೆನ್ನಾಗಿದೆ ಸಿನಿಮಾ. ಅದ್ವಿತಿ ಎಲ್ಲ ಕ್ಯಾರೆಕ್ಟರ್ಸು ಬಹಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ನಾವು ಎಲ್ಲ ಬೇರೆ ಭಾಷೆಯ ಸಿನಿಮಾಗಳನ್ನ ತುಂಬ ನೋಡ್ತೀವಿ, ಯಾವುದು ಮಲಯಾಳಂ, ತೆಲುಗು, ತಮಿಳು ಎಲ್ಲ ಸಿನಿಮಾಗಳು ನೋಡ್ತೀವಿ. ಈಗ ನಮ್ಮ ಕರ್ನಾಟಕದ ಪ್ರಾದೇಶಿಕ ಭಾಷೆಯಾದ ತುಳುವಿನಿಂದ ಒಂದು ಸಿನಿಮಾ ನಿಮಗಾಗಿ ನಿಮ್ಮ ಮುಂದೆ ಬಂದು ನಿಂತಿದೆ. ಹ್ಯೂಮರ್ ಇಷ್ಟಪಡೋರು ಅದ್ಭುತವಾಗಿದೆ, ಯಾವುದಾದ್ರೂ ಮೆಸೇಜ್ ಇಷ್ಟಪಡೋರು ಅದು ಅದ್ಭುತವಾಗಿದೆ. ಭಾಳ ಸುಂದರವಾದ ಹೀರೋ ಇದ್ದಾರೆ. ಈ ಲುಕ್ಸ್ ವೆರಿ ಕ್ಯೂಟ್, ಭಾಳ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ ಸ್ಕ್ರೀನ್ಗಳಲ್ಲಿ. ಅದ್ವಿತಿ ಇದ್ದಾರೆ. ಅದರ ಜೊತೆಯಲ್ಲಿ ಮಂಗಳೂರಿನ ಅದ್ಭುತ ಹಾಸ್ಯ ಕಲಾವಿದರು ನಿಮ್ಮನ್ನು ನಕ್ಕು ಸೀಟಿನ ಕೆಳಗೆ ಬೀಳ್ಸೋಕೆ ಟ್ರೈ ಮಾಡ್ತಾರೆ. ಸೊ ಆದ್ದರಿಂದ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಬಹಳ ಒಳ್ಳೆಯ ಸಿನಿಮಾ. ಆ ಕ್ರೆಡಿಟ್ ರೂಪೇಶ್ಗೆ ಹೋಗುತ್ತೆ. ಅವನ ಪ್ರಯತ್ನ ನಿಜವಾಗ್ಲೂ ಚೆನ್ನಾಗಿದೆ, ಅದಕ್ಕೆ ಒಳ್ಳೆಯ ಪ್ರತಿಫಲ ನಿಮ್ಮಿಂದ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಭಾರಿ ಖುಷಿ ಆಯಿತು. ಸುಮಾರು ದಿನ ಆಗಿತ್ತು ಪ್ರೀಮಿಯರ್ ಶೋಗಳಿಗೆ ಬಂದು, ಬಟ್ ಇವತ್ತು ಏನೋ ಗೊತ್ತಿಲ್ಲ, ಬ್ರದರ್ ಫೋನ್ ಮಾಡಿದ್ರು, ಭಾರಿ ಖುಷಿ ಆಯಿತು. ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅದು ಹೇಳ್ಕೊಳಕ್ಕಾಗ್ತಿಲ್ಲ, ಅಂಥ ಅದ್ಭುತವಾದಂಥ ಪಿಕ್ಚರ್ ಇದು. ಜೈ ಪಿಕ್ಚರು ಎಲ್ಲೂ ನಮಗೆ ಬೇಜಾರಂತ ಅನ್ಸೋದೇ ಇಲ್ಲ. ಇಲ್ಲಿ ಬೇಜಾರಾಗ್ಬೋದು, ಅಲ್ಲಿ ಬೇಜಾರಾಗ್ಬೋದು ಅಂತ ನಮ್ಮ ಥಾಟಲ್ಲಿ ಏನಾದರೂ ಬಂದ್ರೂ ಯಾವ ಕ್ಷಣದಲ್ಲೂ ಲ್ಯಾಕ್ ಆಗಲ್ಲ. ಅಷ್ಟು ಅದ್ಭುತವಾಗಿದೆ ಪಿಕ್ಚರು. ಲಿಟ್ರಲಿ ಒಂದು ಕಡೆ ಕುಂತ್ಕೊಂಡು ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ದೇವರಣಗಳಣ್ಣ ಇವರ ಪ್ರಾಮಿಸಿಂಗ್ ಆ್ಯಕ್ಟ್ರ್. ತುಂಬ ಇಂಡಿಯಾದಲ್ಲಿ ಒಂದು ಅಪ್ಕಮಿಂಗ್ ಕರ್ನಾಟಕ ಅಲ್ಲ, ಇಂಡಿಯಾದಲ್ಲಿ ಒಂದು ಅಪ್ಕಮಿಂಗ್ ಹೀರೋ ಯಾರಾದರೂ ಬರ್ತಾ ಇದ್ರೆ ಅದು ನಮ್ಮ ರೂಪೇಶ್ ಶೆಟ್ಟಿ ಅವರು. ದೇವರನ್ನ ಇದು ಯಾವುದೇ ರೀತಿ ಹೊಗಳಕ್ಕಲ್ಲ, ಮಾಡೋಕ್ಕಲ್ಲ. ಅವ್ರಿಗೂ ನಮಗೂ ಕನೆಕ್ಟ್ ಕಮ್ಮಿ, ಹಂಗೆ ಹೋಗ್ತಾ ಬರ್ತಾ ಆಯ್ ಬಾಯ್ ಅಷ್ಟೇ. ದೇವರನ್ನ ಅದರಿಂದ ಏನಿಲ್ಲ. ಬಟ್ 100% ಮನಸ್ಪೂರ ಹೇಳ್ತಾ ಇದ್ದೀನಿ, ಸಿನಿಮಾ ಅದ್ಭುತವಾಗಿದೆ. ಕಾಮಿಡಿ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಬಿದ್ದು ನಕ್ಕಿದ್ವಿ. ದಯವಿಟ್ಟು ನಿಮ್ಮ ಕೈ ಮುಗಿದಿನ ಥಿಯೇಟ್ರಿಗೆ ಬಂದು ಈ ಪಿಕ್ಚರ್ ಗೆಲ್ಲಿಸಿ, ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ದಯವಿಟ್ಟು. ಅಷ್ಟೇ ನಾನು ಹೇಳೋದು. ಇಂಥ ಒಂದು ಒಳ್ಳೆ ಪಿಕ್ಚರ್ಗೆ ಜನ ಬರ್ತಾನೆ ಆಭಾಸ ಆಗಿ ಬೇಜಾರಾಗಬಾರ್ದು. ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ನನಗೆ ಭಾರಿ ಇಷ್ಟ ಆಯಿತು. ಸುನೀಲ್ ಶೆಟ್ಟಿ ಸರ್ದಂತೂ ಎಕ್ಸ್ಟ್ರಾರ್ಡಿನರಿ, ಮೈಂಡ್ ಬ್ಲೋಯಿಂಗ್ ಸೀನ್ ಮಾತ್ರ ಅಣ್ಣ, ಎಕ್ಸ್ಟ್ರಾರ್ಡಿನರಿ ಅಣ್ಣ. ಮತ್ತು ಇನ್ನೊಂದೇನೆಂದರೆ ಸ್ಕ್ರೀನಲ್ಲಿ ನಿಮ್ಮನ್ನು ನೋಡೋಕೆ ಭಾರಿ ಖುಷಿ ಆಗುತ್ತೆ. ಅದ್ಭುತ, ಅಷ್ಟು ಮುದ್ದಾಗಿ ಕಾಣ್ತಾ ಇದ್ದೀರಿ. ಮುಂದ್ಗಡೆ ಓಕೆ ಅಣ್ಣ ದೇವರೇ ಹಾಸ್ಯ ಮಾಡೋದಲ್ಲ. ಸುಮಾರು ಸರಿ ನಾನು ಸಲ್ಮಾನ್ ಅವರು ನಮ್ಮ ಲೋಕೇಣ ಮಾತಾಡ್ಕೊಂಡು ಎಕ್ಸ್ಟ್ರಾರ್ಡಿನರಿ ಆಗೈತೆ ಅಣ್ಣ. ಖಂಡಿತ ಇಲ್ಲ, ಆಕ್ಚುಲಿ ನಿಜವಾಗ್ಲೂ ಇದು ಇನ್ನು ಪ್ರಚಾರಕ್ಕೋಸ್ಕರ ಹೇಳ್ತಿರೋದು, ಸಕ್ಕದಾಗಿದೆ ಅಂತ ಹೇಳ್ತಿರೋದು ಅಲ್ಲ ಇದು. ನಾನು ಅನ್ಕೊಂಡೆ ಆ್ಯಕ್ಚುಲಿ ತುಳು ಮೂವಿ ಅಲ್ವೇನೋ ಅನ್ಕೊಂಡು ನಾನು ಯೋಚನೆ ಮಾಡ್ತಿದ್ದೆ ಹೆಂಗಪ್ಪ ಇದು ಅರ್ಥ ಆಗುತ್ತಾ ಅಂತ. ಬಟ್ ನೋಡಿದ್ರೆ ಕನ್ನಡದಲ್ಲಿದೆ, ಭಾಳ ಖುಷಿ ಆಯಿತು ನನಗೆ ಆ್ಯಕ್ಚುಲಿ. ಬಟ್ ಇನ್ನೊಂದೇನೆಂದರೆ ನಿಮಗೆ ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೋಡ್ಬೋದು.
ಈಗ ಏನು ಸೂ ಫ್ರಮ್ ಸೋ ಬಂತು, ನಿಜವಾಗ್ಲೂ ಹೇಳ್ತೀನಿ ಅದ್ಭುತವಾಗಿದೆ. ಈ ಸಿನಿಮಾನು ಬ್ಯೂಟಿಫುಲ್ ಆಗಿದೆ. ಇಷ್ಟು ಕಾಮಿಡಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಯೂಶಲಿ ನಾನು ನಕ್ಕಿ ತುಂಬಾ ವರ್ಷ ಆಗಿತ್ತು. ಈ ಕಾಮಿಡಿ ಮಾಡೋರು ಯೂಶಲಿ ನಗಲ್ಲ, ಆ ಕಾಮಿಡಿ ಮಾಡೋರ್ನ ನಗ್ಸೋದಿದೆಯಲ್ಲ ಅದು ಅದ್ಭುತ. ಅದು ಆಮೇಲೆ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ. ನೋಡಿದ್ರ ಎಲ್ಲಾ ಸಿನಿಮಾದಲ್ಲೂ ಕಬಡ್ಡಿ ಸೀನ್ ನೋಡಿದ್ವಿ, ಬಟ್ ಈ ಸಿನಿಮಾದಲ್ಲಿ ಅದಕ್ಕಿಂತ ಅದ್ಭುತವಾದ ಕಬಡ್ಡಿ ಅಂತ ಅನ್ಸ್ಬಿಡ್ತು. ಇಲ್ಲ ಬಟ್ ಇದು ಪ್ರತಿ ಸೀನ್ ಹೇಳ್ತಾ ಹೋದ್ರೆ ಹೇಳಕ್ಕಾಗಲ್ಲ ಅಣ್ಣ, ಪಿಕ್ಚರ್ ನೋಡ್ಬಿಟ್ಟೆ ತಿಳ್ಕೊಬೇಕು ಅವರು. ಸೂಪರ್ ಆಗಿದೆ, ಬಹಳ ಖುಷಿ ಆಯ್ತು ಗೆಳೆಯ ನಿಜವೂ. ಮತ್ತು ನಮ್ಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇನ್ನೊಬ್ಬ ಅದ್ಭುತವಾದ ಹೀರೋ ಸಿಗ್ತಾ ಇದ್ದಾರೆ, ಬಹಳ ಖುಷಿ ಆಯ್ತು ನನಗೆ. ಆಲ್ ದ ಬೆಸ್ಟ್ ಗೆಳೆಯ. ಸೂಪರ್. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಒಂದೇ ಒಂದು ನಿಮಿಷ ನಾವಿಬ್ರು ಮಾತಾಡ್ಬಿಟ್ಟು ಸಲ್ಮಾನ್ ಲೆವೆಲ್ ಕುಟ್ಕೊಬಿಟ್ಟು ಮಾತಾಡಿ ಪ್ಲೀಸ್. ನಿಜವಾಗ್ಲೂ ಅದ್ಭುತವಾದ ಸಿನಿಮಾ. ಆ್ಯಂಡ್ ಜೈ ಅಂತ ಏನು ಟೈಟಲ್ ಇದೆ, ಈ ಸಿನಿಮಾಗೆ ಜೈ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲ ಪಾತ್ರಗಳಷ್ಟೇ ಅದ್ಭುತ. ರೂಪೇಶ್ ಸರ್ ಅಂತೂ ತುಂಬ ಸಹಾಯ ಕಾಣಿಸ್ತಾರೆ, ಓಕೆನಾ. ಸೊ ಟೋಟಲಿ ಡಿಫ್ರೆಂಟ್ ಜಾನರ್ ಸಿನಿಮಾ. ಆ್ಯಂಡ್ ಏನು ಇವತ್ತಿನ ಒಂದು ರಾಜಕೀಯ ಇರಲಿ ಆ್ಯಂಡ್ ಇವತ್ತಿನ ಏನು ಗೊಂದಲಗಳಿರಲಿ, ಸೊ ಅದ್ಭುತವಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ತುಂಬ ಹೇಳೋಕ್ಕೋಗಲ್ಲ, ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ. ಈ OTT ಕಾನ್ಸೆಪ್ಟ್ ಎಲ್ಲ ಬಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ನಿಜ ಇಂಥ ಸಿನಿಮಾಗಳು ಗೆಲ್ಲುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದ್ವಿತಿ ಶೆಟ್ಟಿ ಅವರು ನನಗೆ ಬಹಳ ಆತ್ಮೀಯರು, ತುಂಬ ಚೆನ್ನಾಗಿ ಮಾಡಿರೋ, ನಿಜವಾಗ್ಲೂ ಖುಷಿ ಆಯಿತು. ಆ್ಯಂಡ್ ಓವರ್ ಆಲ್ ಒಳ್ಳೆ ಎಮೋಷನ್ ಕನೆಕ್ಟ್ ಆಗಿದೆ. ಆ್ಯಂಡ್ ಕೆಲವ್ರಿಗೂ ಅಷ್ಟೇ ಹೇಳ್ಬೇಕಂದ್ರೆ ಈ ಫಾದರ್ ಸೆಂಟಿಮೆಂಟ್, ತಾಯಿ ಸೆಂಟಿಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದೆ. ಸೊ ತುಂಬ ಹೇಳೋಕ್ಕೋಗಲ್ಲ. ರೂಪೇಶ್ ಸರ್ ಆಯ್ತು ಸರ್, ಸೀರಿಯಸ್ಲಿ ಆಯ್ತಾ. ನಾನು ಫಸ್ಟ್ ಟೈಮ್ ಸರ್ ನಿಮ್ಮ ಸಿನಿಮಾ ನೋಡಿದ್ವಿ, ಫಸ್ಟ್ ಟೈಮ್. ಹ್ಯಾಟ್ಸ್ ಆಫ್ ಸರ್, ಸೀರಿಯಸ್ಲಿ ನಿಮ್ಮ ಪ್ರೆಸೆನ್ಸ್ ಅಂತೂ ಜೈ ಅಷ್ಟೇ. ಐ ಥಿಂಕ್ ಆಫ್ಟರ್ ಅ ಲಾಂಗ್ ಟೈಮ್ ಇಷ್ಟು ನಕ್ಕಿದ್ದು ನಾನು ಒಂದು ಸಿನಿಮಾದಲ್ಲಿ. ಒಂದು ನನ್ನ ರೂಟ್ಗೆ ಒಂದು ಕನೆಕ್ಷನ್ ಇತ್ತು, ಮ್ಯಾಂಗ್ಳೂರಿಯನ್ ರೂಟ್ಸ್ಗೆ. ಆ್ಯಂಡ್ ರೂಪೇಶ್, ಐ ಹ್ಯಾವ್ ಸೀನ್ ಹಿಮ್ ಸಿನ್ಸ್ ಆಲ್ಮೋಸ್ಟ್ 13 years ನಾವು ರೂಪೇಶ್ ಅವ್ರ ಜರ್ನಿನ ನೋಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಐ ಥಿಂಕ್ ಈಸ್ ಒನ್ ಆಫ್ ದಿ ಫೈನೆಸ್ಟ್ ಆ್ಯಕ್ಟರ್ಸ್ ಇನ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಥ್ರೂ ಔಟ್ ದ ಸಿನಿಮಾ ನಿಜವಾಗ್ಲೂ ಇದೊಂದು ಜನರಲಿ ಅಂದ್ಕೊಂಡಿರ್ತೀರ ಪ್ರೀಮಿಯರ್ಗೆ ಬಂದು ಒಂದು ರಿವ್ಯೂ ಹೇಳಬೇಕಂತ ಹೇಳ್ತಾ ಇದ್ದೀನಿ ಅಂತ. ನಿಜವಾಗ್ಲೂ ಇಲ್ಲ, ಯು ಹ್ಯಾವ್ ಟು ಕಮ್ ಆ್ಯಂಡ್ ವಾಚ್. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಒಂದು ಸ್ಟ್ರೆಸ್ಫುಲ್ ವೀಕ್ ಅಂತ ಇರುತ್ತೆ ಗೊತ್ತಾ, ಆ ವೀಕೆಂಡ್ಗೆ ಬಂದು ಜೈ ನೋಡಿ. 100% ಆ 2 hours 2.5 hours ಏನಿದೆ ಥ್ರೂ ಔಟ್ ನೀವು ಅಷ್ಟು ನಗ್ತೀರಾ ಸಿನಿಮಾದಲ್ಲಿ. ಆ್ಯಂಡ್ ಅದ್ವಿತಿ ಆ್ಯಸ್ ಯೂಶ್ವಲ್ ಲುಕ್ಸ್ ಬ್ಯೂಟಿಫುಲ್. ತುಂಬ ಎವ್ರಿ ಫ್ರೇಮಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ. ಆ್ಯಂಡ್ ದ ಟೆಕ್ನಿಷಿಯನ್ಸ್ ಹವ್ ಡನ್ ಅ ಗ್ರೇಟ್ ಜಾಬ್. ದ ಮ್ಯೂಸಿಕ್, ದ ಸಿನಿಮಾಟೋಗ್ರಫಿ, ಎವ್ರಿಥಿಂಗ್ ಇಸ್ ವಂಡರ್ಫುಲ್. ಸ್ಪೆಷಲಿ ನಮ್ಮ ಅರವಿಂದ್ ಅಣ್ಣ ಅವ್ರು ಬಂದಾಗ ಅಂತ ಸೋ ಎಕ್ಸೈಟೆಡ್. ಎಷ್ಟು ಎಕ್ಸೈಟ್ಮೆಂಟ್ ಇತ್ತಂದರೆ ಒಬ್ಬೊಬ್ಬರು ಬಂದಾಗ. ಮತ್ತು ನಾನು ಐ ಥಿಂಕ್ ಅಫ್ಕೋರ್ಸ್ ತುಂಬ ಸಿನಿಮಾಗಳು ನೋಡ್ಕೊಂಡು ಬರ್ತಾ ಇದ್ದೀವಿ ಫ್ರಮ್ ಪಾಸ್ಟ್ ಸಮ್ ಇಯರ್ಸ್. ಬಟ್ ಜೈ ಈಸ್ ಒನ್ ಸಿನಿಮಾ ದಟ್ ಎವ್ರಿಬಡಿ ನಿಮ್ಮ ಫ್ಯಾಮಿಲಿ ಜೊತೆ, ಇಟ್ಸ್ ನಾಟ್ ದ್ಯಾಟ್ ಓಕೆ ಫ್ರೆಂಡ್ಸ್ ಜೊತೆನೇ ಬರಬೇಕಂತ ಏನಿಲ್ಲ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ. ದಯವಿಟ್ಟು ಥಿಯೇಟರ್ಸ್ ಬಂದು ಸಿನಿಮಾ ನೋಡಿ. ಆ್ಯಂಡ್ ಇಂಥ ಸಿನಿಮಾನ ನಾವೆಲ್ಲರೂ ಗೆಲ್ಲಿಸಬೇಕು. ಇಟ್ ಇಸ್ ಅ ರಿಕ್ವೆಸ್ಟ್ ಫ್ರಮ್ ಮೀ ಟು ದ ಮೀಡಿಯಾ ಆಸ್ ವೆಲ್. ಎಲ್ಲರೂ ಈ ಸಿನಿಮಾನ ಪ್ರಮೋಟ್ ಮಾಡಿ, ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಆಡಿಯನ್ಸ್ಗೆ ರೀಚ್ ಮಾಡಿಸಿ. ಆ್ಯಂಡ್ ಐ ಥಿಂಕ್ ಜೈ ವಿಲ್ ಡೂ ಅ ಗ್ರೇಟ್ ಜಾಬ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಕಂಗ್ರ್ಯಾಚುಲೇಷನ್ಸ್. ಎಲ್ಲರಿಗೂ ನಮಸ್ಕಾರ. ನಮ್ಮ ರೂಪೇಶ್ ಶೆಟ್ಟಿ ನಮ್ಮ ಬ್ರದರ್ ಇರ್ತಾರೆ. ಜೈ ಅನ್ನೋ ಪಿಕ್ಚರಲ್ಲಿ ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗ್ ಎಲ್ಲದರಲ್ಲೂ ಜೈ ಅನ್ಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಂದು ಪೊಲಿಟಿಕಲ್ ಸಬ್ಜೆಕ್ಟು, ನಮ್ಮ ಊರ ಕಡೆ ಪೊಲಿಟಿಕ್ಸ್ ಹೇಗಾಗುತ್ತೆ, ಹೇಗೆ ಮಾಡ್ತಾರೆ ಅಂತ ನಮ್ಮೂರಿಗೆ ಒಂದು ಬ್ರಿಡ್ಜ್ ಮಾಡಿಸ್ಕೊಂಡು ಆಲ್ ದಿ ಬೆಸ್ಟ್. ಜೈ ಪಿಕ್ಚರ್ ಇನ್ನೂ ದೊಡ್ಡ ಮಟ್ಟಕ್ಕೆ ಗೆಲ್ಲಬೇಕು, ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೊ ಮಚ್. ನಮ್ಮೆಲ್ಲರ ಐತಪ್ಪ ಅಲ್ಲ, ನಾನು ನಿಮ್ಮ ಐತಪ್ಪ ಬಿಗ್ ಬಾಸ್ ಎಲ್ಲ ಯಾವಾಗಲೂ ರೇಗಿಸ್ತಾಯಿದ್ರು. ಸೊ ಭಾಳ ಆಲೇ ನಮ್ಮ 1-2 ವರ್ಷ ಆಯಿತು ಮೀಟ್ ಮಾಡಿ. ಯಾಕೆಂದ್ರೆ ಅವರು ಬಿಸಿ, ನಾವು ಬಿಸಿ. ಸೊ ಜೈ 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 ಅಂತ ಹೇಳ್ಬಿಟ್ಟು ಹೋಗಲ್ಲ. ಸೊ ನಾವು ಕಾಮಿಡಿಯನ್ನಾಗಿ ನಾವು ಚೂರು ಟೆನ್ಷನ್ಸ್ಗಳಿದ್ದಾಗ ನಾನು ಪ್ರಾಮಿಸ್ ಹೇಳ್ತೀನಿ, ನಾವು ನಗರ ಒಂದು ಸ್ವಲ್ಪ ಕಮ್ಮಿ, ಯಾಕಂದರೆ ಕಾಮಿಡಿ ನೋಡಿ. ಬಟ್ ಹೊಟ್ಟೆ ನೋವು ಬರೋ ಥರ ನಗಾಡಿದ್ದೀನಿ. ಬಟ್ ನಾನು ಕೇಳಬೇಕಾಗಿರೋದು ಸ್ಟೋರಿ ಬರೆಯೋದು ಓಕೆ, ಈ ಕಾಮಿಡಿ ಬರೆಯೋದು ಯಾವಾಗ ಕಲ್ತ್ರಿ? ಇಷ್ಟು ಚೆನ್ನಾಗಿ ಕಾಮಿಡಿ ಬರ್ದವ್ರು ಅಂದರೆ ನಮ್ಮ ಗಿಚ್ಚಿಗೆ ಬಂದು ಒಂದು 2 ಸ್ಕ್ರಿಪ್ಟಾರು ಬರ್ಕೊಡ್ರಿ. ನಿಮ್ಮ ಒಂದು ಡೈರೆಕ್ಷನ್ ನಾವು ನಿಮ್ಮ ರೇಟಿಂಗಲ್ಲಿ ಸ್ವಲ್ಪ ನಾವು ಮಾಡೋಣ ಅಂತ ಅನಿಸ್ತಿದೆ. ತುಂಬ ಅದ್ಭುತವಾಗಿದೆ ಸಿನಿಮಾ. ಆ್ಯಕ್ಚುಲಿ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ನನಗೊಂದೊಂದು ಫ್ರೇಮಲ್ಲಿ ಪ್ರಾಮಿಸ್ ಇವ್ರು ಹೆಂಗೆ ಕಾಣ್ತಿದ್ರು ಅಂದರೆ ನನಗೆ ಎಷ್ಟು ಥರ ಕಾಣ್ತಿದ್ರು. ಪ್ರಾಮಿಸ್ ಹಂಗೆ ಕಾಣ್ತಿದ್ದೆ ನಾನು. ಅಲ್ಲೂ ಹೇಳ್ತಿದ್ದೆ, ಇಲ್ಲೂ ಹೇಳ್ತೀನಿ, ಎಷ್ಟು ಥರ ಕಾಣ್ತಿದ್ರು. ಸೊ ಅದಾದಮೇಲೆ ನನಗೆ ತೃಪ್ತಿಯಾಗಿ ನಾನು ಮನಸಾರೆ ನಾನು ನಕ್ಕಿದ್ದು ಜೈಯಲ್ಲೇ. ಜೈ ಜೈ ಯಾವಾಗಲೂ
ನಿಮ್ಮ ಮನಸ್ಸು ನಿಮ್ಮ ಮುಖದಲ್ಲಿ ನಗುನು ತಂದು ಕೊಡುತ್ತೆ. ಬನ್ನಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಜೈನ ಗೆಲ್ಸಿ ಅಂತ ಕೇಳ್ತೀನಿ. ಆಲ್ ದ ಬೆಸ್ಟ್ ಗೆಳೆಯ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ಫಸ್ಟ್ ಈ ನನ್ನ ಮಗನ್ನ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೂಪರ್. ನಿಜ ಹೇಳ್ತೀನಿ, ಅಂದರೆ ನಾವೆಲ್ಲ ಒಂದೇ ಇಂಡಸ್ಟ್ರಿಯವರು, ಅಂದರೆ ತುಳುಯಿಂದ ಕನ್ನಡಕ್ಕೆ ಬಂದವರು. ಸೊ ತುಳು ಸಿನಿಮಾ ಜೈ ಕನ್ನಡದಲ್ಲೂ ಇವತ್ತು ಕನ್ನಡದಲ್ಲಿ ನೋಡಿದ್ರೆ ನಾಡಿದ್ದು ಊರಿಗೆ ಹೋಗ್ಬಿಟ್ಟು ತುಳುವಲ್ಲಿ ನೋಡ್ತೀನಿ. ಹೆಮ್ಮೆ ಅನಿಸ್ತಾ ಇದೆ. ಇವನು ಕೂಡ ನನ್ನ ಊರಿನವನೇ. ನನ್ನ ಮನೆಯಿಂದ 1-2 ಕಿಲೋಮೀಟರ್ ಅಷ್ಟೇ ಇವ್ರ ಮನೆ ಇರೋದು. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವರ ಪರಿಶ್ರಮ ಅಂದರೆ ಸ್ವಂತ ಪರಿಶ್ರಮ ಮತ್ತೆ ಸ್ವಂತ ಹಠದಿಂದ ಎದ್ದು ಬಂದಂತ ಒಂದು ಅದ್ಭುತವಾದ ಒಂದು ರೀತಿ ಖಾಲಿ ಪ್ರತಿಭೆ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಅಲ್ಲಿ ತುಂಬಾ ದೊಡ್ಡ ಸ್ಟ್ರಗಲ್ ಇದೆ. ಇವತ್ತು ಸಿನಿಮಾ ನೋಡಿದಾಗ ನನ್ಗೆ ಅನಿಸ್ತು ನಿಜವಾಗ್ಲೂ ಒಂದು ಪೊಲಿಟಿಕಲ್ ಡ್ರಾಮಾನ ಇಷ್ಟು ಎಂಟರ್ಟೈನಿಂಗ್ ಆಗಿ ಬರೆಯಕ್ಕೆ ಅಥವಾ ಡೈರೆಕ್ಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಇವರು ನಿಜವಾಗ್ಲೂ ರಾಕಿಂಗ್ ಸ್ಟಾರ್ ಯಶ್ ಅವ್ರ ತರ ಕಾಡ್ತಾರೆ ಇವರು. ಸುಳ್ಳು ಹೇಳ್ತಿಲ್ಲ, ಸತ್ಯ. ಆಕ್ಷನ್ ಆಗಿರ್ಲಿ, ಕಾಮಿಡಿ ಆಗಿರ್ಲಿ, ನಮ್ಮ ಕರಾವಳಿಯ ಎಲ್ಲ ಅದ್ಭುತವಾದ ನಟರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಸುನಿಲ್ ಶೆಟ್ಟಿ ಸರ್ ಅದೊಂದು ಬರೀ ಕ್ಯಾಮಿಯೋ ತರ ಇಲ್ಲ, ಅವರು ಕೂಡ ಕಂಪ್ಲೀಟ್ ಫುಲ್ ಫಿಲ್ಮ್ ಅಲ್ಲಿ ಇದ್ದಂಗೆ ನನಗೆ ಭಾಸ ಆಯ್ತು. ನಿಜವಾಗ್ಲೂ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ರೂಪೇಶ್ ಅವರು. ಅಂಡ್ ಅದ್ವಿತಿ ಇವರು ಕೂಡ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ. ಅಂಡ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಥಿಯೇಟರ್ ಅಲ್ಲಿ ನಾನು ಸುಮ್ಮನೆ ಹೇಳ್ತೀನಿ, ಪ್ರೀಮಿಯರ್ ಶೋ ಅಂದಮೇಲೆ ನಾವು ಸುಮ್ಮನೆ ಹೊಗಳ್ತಿರ್ತೀವಿ, ಬಟ್ ಆಕ್ಚುಲಿ ಹೇಳ್ತೀನಿ ಥಿಯೇಟರ್ ಅಲ್ಲಿ ಬಹಳ ಎಂಜಾಯ್ ಮಾಡ್ತಾ ಇದ್ರು. ನನ್ನ ಪಕ್ಕದಲ್ಲಿ ಕೂತಿರೋರು ಕೂಡ ಬಿದ್ದು ಎದ್ದೆಲ್ಲ ನಗ್ತಾ ಇದ್ರು. ಇವನ್ ಸೀಟ್ ಎಜ್ಜಲ್ಲಿ ಕೂತಿದ್ದ. ನಾವು ಜೊತೆಲೆ ಸಿನಿಮಾ ನೋಡಿದ್ದು. ದಯವಿಟ್ಟು ಎಲ್ಲರೂ ಕೂಡ ನೋಡಿ. ಅಂಡ್ ಊರ್ದಕ್ಕೆಲ್ಲ ಪನ್ಪಿನಿ ಜೈ ಮಾತಕ್ಕಲ್ಲ ಪೆರ್ಮೆಡ್ ಜೈ ಪನ್ಪಿನ ಅಂಚಿನ ಸಿನಿಮಾ ದೈದೀದು ತೂಲೆ. ಅಂಡ್ ಕಾಂಗ್ರಾಚುಲೇಷನ್ ರೂಪೇಶ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೀವೊಂದು ಬರ್ತಾ ಇದೆ ಒಂದು ಸಿನಿಮಾ ಓಕೆ. ಜೈಗೆ ನಂದು ಡಬಲ್ ಜೈ. ಯಾಕಂದ್ರೆ ರೂಪೇಶ್ ನನ್ನ ಸಿನಿಮಾ ಅಂದ್ರೆ ನಾನೇ ಆಸ್ ಆಡಿಯನ್ಸ್ ಬರ್ತೀನಿ. ಯಾಕಂದ್ರೆ ಅಷ್ಟು ನಗು ಇರುತ್ತೆ, ಅಷ್ಟು ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಸಿನಿಮಾ ಅಂತೂ ಸಕ್ಕದಾಗಿದೆ. ಸೊ ಎಲ್ಲರ ಕೇಳ್ಕೊಳ್ಳೋದಿಷ್ಟೇ, ಯಾರು ಈ ಸಿನಿಮಾನ ದಯವಿಟ್ಟು ಮಿಸ್ ಮಾಡಬೇಡಿ. ಅಷ್ಟು ಸೂಪರ್ ಆಗಿದೆ. ಪ್ರತಿಯೊಂದು ಆ್ಯಕ್ಟರ್ಸ್ ಇರ್ಬೋದು, ಫನ್ ಇರ್ಬೋದು, ಎಮೋಷನ್ ಇರ್ಬೋದು, ಪ್ರತಿಯೊಂದು ಕೂತ ಕನೆಕ್ಟ್ ಆಗುತ್ತೆ. ಸೊ ದಯವಿಟ್ಟು ಪ್ಲೀಸ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಸಿನಿಮಾನ ಗೆಲ್ಲಿಸಿ. ಜೈ ಜೈ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಫಿಲ್ಮ್ 100%. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ಇವತ್ತು ಜೈ ಸಿನಿಮಾ ನೋಡಿದೆ ರೂಪೇಶ್ ಶೆಟ್ಟಿ ಅವ್ರದ್ದು. ತುಂಬ ಖುಷಿ ಆಯಿತು. ಅಂದರೆ ತುಳು ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂತ ಒಂದು ಹಠದಲ್ಲಿ ಸಿನಿಮಾ ಮಾಡಿದ್ದಾರೆ. ಪ್ರತಿ ಫ್ರೇಮು ಆ್ಯಂಡ್ ಅಂದರೆ ಪ್ರತಿ ಮೂಮೆಂಟು ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಜಸ್ಟ್ ಅ ಕಾಮಿಡಿ ಫಿಲ್ಮ್, ಅದ್ರ ಜೊತೆ ಪೊಲಿಟಿಕಲ್ ಥ್ರಿಲ್ಲರು ಇದು. ಆ್ಯಂಡ್ ತುಂಬ ಖುಷಿ ಆಯಿತು. ಪಕ್ಕಾ ಕಮರ್ಷಿಯಲ್ ಸಿನಿಮಾ, ಪೈಸಾ ವಸೂಲ್ ಸಿನಿಮಾ. ಇದನ್ನು ಥಿಯೇಟ್ರಿಗೆ ಹೋಗಿ ನೋಡಿ. ನೀವು ತುಳು ಭಾಷೆಗಿಂತ ಕನ್ನಡ ಭಾಷೆಯಲ್ಲೂ ಈ ಸಿನಿಮಾ ಓಡಬೇಕು. ಆ್ಯಂಡ್ ಕನ್ನಡ ಭಾಷೆಯಲ್ಲಿ ಈ ಸಿನಿಮಾ ನೋಡಿದ್ರೆ ರೂಪೇಶ್ ಶೆಟ್ಟಿ ಅವ್ರು ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ತಿದ್ದಾರೆ. ಅದ್ವಿತಿ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯು ಲುಕ್ ವೆರಿ ನೈಸ್. ಸೊ ಜೈ ಸಿನಿಮಾ ಖಂಡಿತ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಪೂಜಾ ಶೆಟ್ಟಿ ಅಂತ. ಫಸ್ಟ್ ಆಫ್ ಆಲ್ ಒಂದು ಅದ್ಭುತವಾದ ಸಿನಿಮಾನ ಮಾಡಿಕೊಟ್ಟಿದ್ದಾರೆ ರೂಪೇಶ್ ಅವರು. ಯಾಕಂದರೆ ಅವರು ಆ್ಯಕ್ಟಿಂಗ್ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತು. ಅವ್ರ ಡೈರೆಕ್ಷನ್ ಅಂತ ಬಂದಾಗ ಎಲ್ಲೂ ಲುಕ್ ಹೋಲ್ಸ್ನ ಬಿಡದೆ ಒಂದು ಕಂಪ್ಲೀಟಾಗಿ ಫ್ಯಾಮಿಲಿ ಕೂತ್ ನೋಡುವಂಥ ಸಿನಿಮಾ ಕ್ರಿಯೇಟ್ ಮಾಡೋದು, ಆ ಸಬ್ಜೆಕ್ಟ್ ಕ್ರಿಯೇಟ್ ಮಾಡೋದು ಅಂದರೆ ಅದು ಸುಲಭದ ವಿಷಯ ಅಲ್ಲ. ಎಕ್ಸಾಕ್ಟ್ಲಿ. ತುಳುವಲ್ಲಿ ಕೂಡ ಒಂದು ಹೊಸ ಕಾನ್ಸೆಪ್ಟ್ ಆ್ಯಂಡ್ ಟು ಡಬ್ ಇಟ್ ಇನ್ ಕನ್ನಡ ಆಲ್ಸೋ. ಇಟ್ ಈಸ್ ವೆರಿ ನೈಸ್ ಟು ಸಿ. ನಾವಿನ್ನ ತುಳುವಲ್ಲಿ ನೋಡಿಲ್ಲ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಆ್ಯಂಡ್ ವಾಚಿಂಗ್ ಇಟ್ ಇನ್ ತುಳು. ಸೊ ಇಟ್ ಈಸ್ ಅ ಬ್ರಿಲಿಯಂಟ್ ಜಾಬ್ ಡನ್ ಬೈ ರೂಪೇಶ್. ಆ್ಯಂಡ್ ಸುನೀಲ್ ಶೆಟ್ಟಿನ ಕೂಡ ತಂದಿದ್ದಾರೆ ಫ್ರೇಮಲ್ಲಿ. ಇಟ್ ವಾಸ್ ಪಾಸಿಬಲ್ ಓನ್ಲಿ ಬೈ ಹಿಮ್. ಸೊ ಅ ಗ್ರೇಟ್ ಜಾಬ್. ಆ್ಯಂಡ್ ಆಸ್ ಶಿ ಆಲ್ವೇಸ್ ನೋ, ಶಿ ಇಸ್ ಮೈ ಫೇವ್ರೆಟ್ ಆ್ಯಂಡ್ ಶಿ ಇಸ್ ಡನ್ ಅ ಬ್ರಿಲಿಯಂಟ್ ಜಾಬ್ ಇನ್ ದ ಮೂವಿ. ಕಾಣಿಸ್ತಾ ಇದ್ದಾರೆ. She is always cute, but she's looking more cute in the screen. And ಯಾರೆಲ್ಲ ಸಿನಿಮಾ ನೋಡಿಲ್ಲ ಬನ್ನಿ, ಸಿನಿಮಾ ನೋಡಿ, ರೂಪೇಶ್ಗೆ ಆ್ಯಂಡ್ ಹೋಲ್ ಟೀಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ನನಗೆ ರೂಪೇಶ್ ಶೆಟ್ಟಿ ಅವರು ನಿನ್ನೆ ಕಾಲ್ ಮಾಡಿದ್ರು. ಅದು ಧನು ಸರಿಂದ ನಂಬರ್ ಇಸ್ಕೊಂಡು ಕಾಲ್ ಮಾಡಿದ್ರು. ನಾನು ಒಂದೇ ಮಾತು, ನನ್ನ ಬರ್ಡೇ ಇತ್ತು, ಅದಕ್ಕೆ ಅವ್ರನ್ನ ಇನ್ವೈಟ್ ಮಾಡಿದೆ. ಆದರೆ ಅವ್ರ ಪಾಪ ಬ್ಯುಸಿ ಇರ್ತಾರೆ, ಬರೋಕ್ಕಾಗಲಿಲ್ಲ. ಇವತ್ತು ನಾನು ಅವ್ರ ಮರ್ಯಾದೆಗೆ, ಅಂದರೆ ನನ್ನ ಪರಿಚಯ ಇಲ್ಲ, ಏನಿಲ್ಲ, ಫೇಸ್ ಟು ಫೇಸ್ ಒಂದು ದಿವಸನೂ ನೋಡಿಲ್ಲ. ಇವತ್ತು ಅವ್ರು ಇನ್ವೈಟ್ ಮಾಡಿದ್ರು. ಖುಷಿಯಿಂದ ನಿದ್ದೆ ಆಗಿಲ್ಲ, ವಾಯ್ಸ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಆದರೂ ಬಂದೆ. ಯಾವ ಲೆವೆಲ್ಗೆ ಮೂವಿ ಮಾಡಿದ್ದಾರೆ ಅಂದರೆ, ಈ ನಡುವೆ ನಾನು ಯಾವ ಮೂವಿ ನೋಡಿದ್ದೀನಿ ಅದೆಲ್ಲ ಒಂಥರ ಯಾವಾಗ ಮುಗಿಯುತ್ತಪ್ಪ, ಆಮೇಲೆ ಎಷ್ಟು ಎಳೆಯುತ್ತೆ, ಒಂಥರ ಉದ್ದ ಥರ ಅನಿಸುತ್ತೆ. ನನಗೆ ಇಂಟರ್ವ್ಯೂಲ್ ಬಂದಿದ್ದು ಬರೀ ಅರ್ಧ ಗಂಟೆಯಲ್ಲಿ ಬಂದಂಗೆ ಆಯಿತು. ಅಷ್ಟು ಫ್ಲೋ, ಕೂತ್ಕೊಂಡಿದ್ದು ಮಗ್ನ ಆಗಿಬಿಟ್ಟಿದೆ ಅದರೊಳಗಡೆ. ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಕಾಮಿಡಿ ಅಂತೂ ಸ್ಟಾರ್ಟಿಂಗಲ್ಲೇ ಅಷ್ಟು ನಗ್ತಾ ಇದ್ದೀನಿ. ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಆಮೇಲೆ ಒಂದು ಇವ್ರ ಆ್ಯಕ್ಟಿಂಗ್ ಆಗಲಿ, ಇವ್ರ ಫೈಟಿಂಗ್ ಆಗಲಿ,
ನೆಕ್ಸ್ಟ್ ಲೆವೆಲ್ಗಿದೆ. ಮೂವಿ ಅಂತೂ ಈ ನಡುವೆ ಇರೋದ್ರಲ್ಲಿ ಸೂಪರ್ ಹಿಟ್ ಮೂವಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಇದು 100% 100 days ಓಡುತ್ತೆ. ನಾನು ಚಾಲೆಂಜ್ ಮಾಡ್ತೀನಿ. ಇವ್ರಿಗೆ ಒಳ್ಳೇದಾಗಲಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹೇಳೋದಕ್ಕೇನೂ ಇಲ್ಲ. ಸಿನಿಮಾ ತುಂಬ ಚೆನ್ನಾಗಿ ಓಡ್ತಾ ಇದೆ. ತುಳುವಲ್ಲಂತೂ ತುಂಬ ರೆಕಾರ್ಡ್ಗಳನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿದೆ. ಇದಕ್ಕೆಲ್ಲ ಕಾರಣ ನೋಡಿರುವಂತಹ ಜನರು. ಒಂದು ರೀತಿಯಲ್ಲಿ ನಮ್ಮ 2 ವರ್ಷದ ಶ್ರಮ ಇದು. ಜೈ ಅನ್ನುವಂತಹ ಸಿನಿಮಾ ಒಂದು ತುಳುವಲ್ಲಿ ಆ ಪೊಟೆನ್ಷಿಯಲ್ ಇದೆ ಅನ್ನೋವಂಥದ್ದು ನನಗೆ ಯಾವತ್ತೂ ಕಾಡ್ತಾ ಇದ್ದಂತಹ ವಿಚಾರ. ತುಳು ಸಿನಿಮಾ ಕೂಡ ಕೇವಲ ತುಳುನಾಡಿನಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆಗಳಲ್ಲೂ ಅಟ್ ಎ ಟೈಮ್ ರಿಲೀಸ್ ಆಗಬೇಕು, ಜನರು ಇನ್ನಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ನೋಡಬೇಕು ಅನ್ನೋವಂಥದ್ದು ನನ್ನ ಯಾವತ್ತೂ ಒಂದು ಕನಸಾಗಿತ್ತು. ಆ್ಯಂಡ್ ಜೈ ಮುಖೇನ ಆ ಕನಸು ನನಸಾಗ್ತಾ ಇದೆ. 100ಕ್ಕಿಂತ ಹೆಚ್ಚಿನ ಥಿಯೇಟರ್ಗಳಲ್ಲಿ ರಿಲೀಸ್ ಆಯಿತು ಆ್ಯಂಡ್ ಅದ್ಭುತವಾಗಿರುವಂತಹ ರೆಸ್ಪಾನ್ಸ್ ಬಂತು. ಆ್ಯಂಡ್ ಬೆಂಗಳೂರಿನಲ್ಲೂ ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲ ಕಡೆಗಳಲ್ಲಿ ಜನ ನೋಡಿ ಪ್ರೋತ್ಸಾಹ ನೀಡ್ತಾ ಇದ್ದೀರಾ. ಥ್ಯಾಂಕ್ ಯು. ಆ್ಯಂಡ್ ಸುನಿಲ್ ಶೆಟ್ಟಿ ಅವರಿಗೆ ನನ್ನ ದೊಡ್ಡ ಅಭಿನಂದನೆ. ಬಿಕಾಸ್ ಬಂದಂಥ ಪ್ರತಿಯೊಬ್ಬರು ಅವ್ರ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ನನ್ನ ಎಲ್ಲ ಕಲಾವಿದರಿಗೆ ಥ್ಯಾಂಕ್ ಯು. ಆ್ಯಂಡ್ ನನ್ನನ್ನು ನಂಬಿ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟನ್ನು ಮಾಡಿದಂತಹ ನನ್ನ ಪ್ರೊಡ್ಯೂಸರ್ಸ್ಗಳಿಗೆ ನನ್ನ ದೊಡ್ಡ ಧನ್ಯವಾದಗಳು. ಆ್ಯಂಡ್ ಇಲ್ಲಿಗೆ ಮುಗುದಿಲ್ಲ. ನಮ್ಮ ಓಪನಿಂಗ್ ಅಂತೂ ಭರ್ಜರಿ ಆಗಿತ್ತು. ಆದರೆ ಒಂದು ಸಿನಿಮಾ ಅಂತ ಬಂದಾಗ ತುಂಬ ದಿನಗಳ ಓಡಾಟ, ತುಂಬ ದಿನಗಳ ರನ್ ಬೇಕಾಗುತ್ತೆ. ಇನ್ನಷ್ಟು ಜನರನ್ನ ತಲುಪಬೇಕು ಅಂತಂದರೆ ದಯವಿಟ್ಟು ಸಿನಿಮಾವನ್ನು ನೋಡಿ. ನನ್ನನ್ನು ನಂಬೇಡಿ, ನಾವು ಯಾವತ್ತೂ ಚೆನ್ನಾಗಿದೆ ಅಂತಲೇ ಹೇಳ್ತೀವಿ. ಸೊ ಬಂದಂತಹ ಗೆಸ್ಟ್ಗಳು ಅಥವಾ ಸಿನಿಮಾ ತುಂಬ ಜನ ನೋಡಿದ್ದಾರೆ. ಯಾರಾದರೂ ನಿಮ್ಗೆ ಪರಿಚಯ ಇದ್ದರೆ ಕೇಳಿ ಹೆಂಗಿದೆ ಅಂತ. ಅವ್ರು ಚೆನ್ನಾಗಿದೆ ಅಂತ ಹೇಳಿದರೆ ದಯವಿಟ್ಟು ನಾಳೆ 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 ಅಂತ ಹೇಳಬೇಡಿ. ಅಂದರೆ ಇವತ್ತು ರಾತ್ರಿ ಆಯಿತು, ಬಟ್ ನಾಳೆ ಡೆಫಿನೆಟ್ಲಿ ಸಿನಿಮಾ ನೋಡಿ ಅನ್ಬೋದಲ್ಲ. ಅದರ ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಲೇಟ್ ಆಯಿತು ಗೊತ್ತಿದೆ, ಬಟ್ ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು.